ಮಕ್ಕಳೇ, ಒಂದು ಮನೆಯಲ್ಲಿ ಒಬ್ಬಳು ಹೆಂಗಸು, ಅವಳ ಮಗ ಮತ್ತು ಸೊಸೆ ವಾಸ ಮಾಡುತ್ತಾ ಇದ್ದರು. ಉತ್ತಮವಾದಂಥ ಸ್ಥಿತಿ ಇತ್ತು. ಕೃಷಿ ಜಮೀನು. ಮಗನೂ ಕೂಡ ಸಣ್ಣ ಪುಟ್ಟ ಉದ್ಯೋಗವನ್ನು ಮಾಡಿಕೊಂಡು ಕೃಷಿ ಜಮೀನನ್ನು ನೋಡಿಕೊಳ್ಳುತ್ತಾ ಮನೆಯನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾ ಇದ್ದ. ಉತ್ತಮ ಸ್ಥಿತಿ ಇದ್ದಂಥವರು. ಸೊಸೆಯನ್ನು ವಿವಾಹ ಮಾಡಿಕೊಂಡು ಬಂದು ಕೆಲವೇ ದಿವಸ ಆಗಿತ್ತು. ಮಗನಿಗೆ ಕಾಯಿಲೆ ಬಂತು, ಯಾವುದೋ ಸೀಕು ಬಂತು. ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಕೃಷಿ ಕೆಲಸವೂ ನಡೆಯುವುದಿಲ್ಲ. ಏನು ಮಾಡೋದು? ಔಷಧಿಗಾಗಿ ಸಾಕಷ್ಟು ಹಣ ಖರ್ಚಾಯಿತು. ಆಗ ಅತ್ತೆ ಹೇಳಿದ್ಲು, ಅಯ್ಯೋ, ನಾವು ಎಷ್ಟು ಚೆನ್ನಾಗಿ ಜೀವನ ಮಾಡ್ತಾ ಇದ್ದೀವಿ, ಈ ಸೊಸೆ ಬಂಧದಿಂದ, ಅವಳ ಕಾಲ್ಗುಣದಿಂದ ನಮಗೆ ಈ ರೀತಿಯಾಗಿ ಕಷ್ಟ ಆಗ್ತಾ ಉಂಟು. ಗಂಡನೂ ಕಾಯಿಲೆಯಲ್ಲಿ ಬಿದ್ದ, ತನ್ನ ಮಗ ಎಂಬುದಾಗಿ ಹೇಳಿದ್ಲು. ಆಗ ಸೊಸೆ ತುಂಬ ದುಃಖಪಟ್ಟಳು. ತನ್ನ ಕೆಲಸದಲ್ಲಿ ತಾನು ಉಳಿದ್ಲು. ಮನೆಯ ಕೆಲಸ ಮಗನಿಗೆ ಆಗುವುದಿಲ್ಲ ಅನ್ನುವ ಕಾರಣದಿಂದ ಅತ್ತೆ ತಾನು ಹೊಲದ ಕೆಲಸ ಮಾಡ್ತೇನೆ ಎಂಬುದಾಗಿ ಸೊಸೆಗೆ ಹೇಳಿದ್ಲು. ಅವಳು ಹೊಲದ ಕೆಲಸಕ್ಕೆ ಹೋಗ್ತಾ ಇದ್ಲು. ಹೋಗಿ ಒಂದೆರಡು ದಿನ ಕೆಲಸ ಮಾಡಿದ ಮೇಲೆ ಅವಳಿಗೆ ಅನಾರೋಗ್ಯ ಕಾಡಿತು. ಮೈಕೈ ನೋವು ಬಂತು. ಹಾಸಿಗೆ ಮೇಲೆ ಮಲಗುವ ಸಂದರ್ಭ. ಹೇಳಿದ್ಲು, ನೋಡು, ಗಂಡನೊಂದೇ ಅಲ್ಲ, ನನಗೂ ಸಹಿತ ಈ ರೀತಿಯಾಗಿ ಕಾಯಿಲೆ ಬರುವ ಹಾಗಾಯಿತು ಇವಳ ಕಾಲ್ಗುಣದಿಂದ. ಯಾವಾಗ ಈ ಮನೆಯನ್ನು ಈ ಸೊಸೆ ಪ್ರವೇಶ ಮಾಡಿಲ್ಲೋ ಅಲ್ಲಿಂದನೂ ನಮಗೆ ಈ ರೀತಿಯ ತೊಂದರೆ ಆಗ್ತಾ ಉಂಟು. ಮನೆಯಲ್ಲಿ ಸೀಕಿಗಾಗಿ, ಕಾಯಿಲೆಗಾಗಿಯೇ, ಔಷಧಿಗಾಗಿ ಎಲ್ಲ ಹಣ ಖರ್ಚಾಗೋಯಿತು ಎಂಬುದಾಗಿ ಬೈದು ಬಿಟ್ಲು. ಏನು ಮಾಡೋದು? ತುಂಬ ದುಃಖವಾಯಿತು ಸೊಸೆಗೆ. ಅತ್ತೆ, ಏನು ಮಾಡಲಿ, ಮನೆ ಕೆಲಸ ಎಲ್ಲ ಮಾಡ್ತಾ ಇದ್ದೇನೆ ನಿಮ್ಮೊಂದಿಗೆ. ಆದರೂ ಸಹಿತ ಅವಳು ಆಲೋಚನೆ ಮಾಡಿದಳು, ತನ್ನ ಮನೆಯ ಸುಧಾರಣೆಗೆ ತಾನು ಪ್ರಯತ್ನ ಮಾಡಬೇಕು. ಅತ್ತೆ ಏನೇ ಹೇಳಲಿ, ಗಂಡನ ಪ್ರೀತಿಯಿಂದ ನೋಡ್ತಿದ್ದ, ಅವನೇನು ಹೇಳುವುದಿಲ್ಲಾಗಿತ್ತು. ಹಾಗಾಗಿ ಮಾರನೇ ದಿನ ಅವಳು ಒಂದು ಅಂಗಡಿಯನ್ನು ಮಾಡಬೇಕು ಎಂಬುದಾಗಿ ಆಲೋಚನೆ ಮಾಡಿದ್ಲು. ಹೋಳಿಗೆಯನ್ನು ಮಾಡತಕ್ಕಂಥದ್ದು ಮತ್ತು ಮಾರಾಟ ಮಾಡತಕ್ಕಂಥದ್ದು ಶುರು ಮಾಡಿದ್ಲು. ಒಂದೆರಡು ದಿನ ಜನ ಬಂದು ಹೋಳಿಗೆಯನ್ನು ತಿಂದು ಭಾಳ ಚೆನ್ನಾಗಿದೆ ಅಂತ ಹೇಳಿ ಹೋದರು. ಅಷ್ಟೊತ್ತಿಗೆ ಈ ಅತ್ತೆ ಹೋಗಿ ನೋಡಿದಳು ಅಲ್ಲಿ. ಓಹೋ, ಇದೊಂದು ನಿಂದು ಬಾಕಿ ಇತ್ತಾ? ಹೋಳಿಗೆನೂ ಮಾರಾಟ ಮಾಡಲಿಕ್ಕೆ ಶುರು ಮಾಡಿದೀಯ ನೀನು? ಏನಾಗೋದು ನಿನ್ನ ಕೈಗುಣ, ನೀ ಬಂದಂತಹ ಕಾಲ್ಗುಣ ಯಾವುದೂ ಅಷ್ಟೇ, ಮತ್ತೆ ನಮಗೆ ಪೂರ್ಣ ನಷ್ಟ ಮಾಡ್ತೀಯ ನೀನು ಎಂಬುದಾಗಿ ಸೊಸೆಗೆ ಜೋರು ಮಾಡಿದ್ಲು. ಆದರೂ ಸಹಿತ ಸೊಸೆ ಒಂದೆರಡು ಕಣ್ಣೀರು ಸುರಿಸಿಕೊಂಡು ತನ್ನ ಕೆಲಸ ಮುಂದುವರಿಸಿದಳು. ಒಂದೆರಡು ಹನಿ ಕಣ್ಣೀರನ್ನು ಸುರಿಸಿ ತನ್ನ ಕೆಲಸವನ್ನು ಮುಂದುವರಿಸಿದಳು. ಆ ಸಂದರ್ಭದಲ್ಲಿ ಶ್ರೀಮಂತರಾದ ಒಂದಿಬ್ಬರು ಅಲ್ಲಿ ಬಂದು, ಅಮ್ಮ, ತಿನ್ನಲಿಕ್ಕೇನಾದರೂ ಉಂಟಾ? ನಾವು ದೂರದಿಂದ ಬಂದಿದ್ದೇವೆ ಎಂಬುದಾಗಿ ಸೊಸೆಯನ್ನು ಕೇಳಿದ್ಲು. ಅತ್ತೆ ಅಲ್ಲೇ ನಿಂತಿದ್ಲು. ಸೊಸೆ, ಹೌದು, ತಾನು ನಿಮಗೆ ಬೇಕಾದರೆ ಹೋಳಿಗೆಯನ್ನು ಕೊಡ್ತೇನೆ, ಮತ್ತೇನೂ ಇಲ್ಲ, ಬಾಳು ನಮಗೆ ಇಷ್ಟವಾದಂಥದ್ದು ಕೊಡು ಎಂಬುದಾಗಿ ಆ ಬಂದಂಥ ಇಬ್ಬರು 2 ಹೋಳಿಗೆಯನ್ನು ತಿಂದರು, 4 ಹೋಳಿಗೆಯನ್ನು ತಿಂದರು. ಬಹಳ ಸಂತೋಷಪಟ್ಟರು. ಇಬ್ಬರೂ ಕೂಡ, ಇಲ್ಲ, ನಾವು ದಿನಾಲೂ ಬಂದು ತೆಗೆದುಕೊಂಡು ಹೋಗ್ತೇವೆ, ತುಂಬ ಚೆನ್ನಾಗಾಗಿದೆ ಹೋಳಿಗೆ ಅಂತ ಹೇಳಿ ಆ ಸೊಸೆಗೆ ಇವತ್ತು ನಮಗೆ ಅತ್ಯಂತ ಕಷ್ಟದ ಸಮಯದಲ್ಲಿ ಹೊಟ್ಟೆಯನ್ನು ತುಂಬುವುದಕ್ಕೆ ಅವಕಾಶ ಮಾಡಿಕೊಟ್ಟು ಇಂಥ ಹೋಳಿಗೆಯನ್ನೇ ಕೊಟ್ಟದ್ದಕ್ಕಾಗಿ 500 ರೂಪಾಯಿಯನ್ನು ಕೊಡ್ತೇವೆ ಅಂತ ಹೇಳಿ ಕೊಟ್ಟುಬಿಟ್ರು ಖುಷಿಯಿಂದ.
ತೆಗೆದುಕೊಂಡ್ಳು. ಆಗ ಅತ್ತೆ ಬಿಡ್ತಾಳ, ಅವರು ಹೋದ ಕೂಡಲೇ ಕೊಡು ಇಲ್ಲಿ ದುಡ್ಡನ್ನು, ನಿನ್ನ ಹತ್ರ ಏನಿದ್ರೂ ಹಾಳಾಗಿ ಹೋಗ್ತದೆ. ಇಲ್ಲ, ಸೊಸೆ ಏನೂ ಮಾತಾಡಲಿಲ್ಲ, ಅತ್ತೆಗೆ ದುಡ್ಡನ್ನು ಕೊಟ್ಟು ಬಿಟ್ಲು. ಮಾರನೇ ದಿನ ಈ ಸೊಸೆ ಮಾಡಿದಂಥ ಹೋಳಿಗೆ ಸುದ್ದಿ ಅಲ್ಲೆಲ್ಲ ಹರಡಿತು. ಬಂದರು, ಜನ ತೆಗೆದುಕೊಂಡು ಹೋದರು, ಬಂದು ತೆಗೆದುಕೊಂಡು ಹೋದರು. ಇಲ್ಲ, ಒಳ್ಳೆ ಹಣ ಮಾಡಿದ್ಲು. ಅತ್ತೆ ನೋಡಿದ್ಲು, ಅಯ್ಯೋ ಸೊಸೆ ಈ ರೀತಿಯಾಗಿ ದುಡ್ಡು ಗಳಿಸ್ತಾ ಇದ್ದಾಳೆ. ಇಲ್ಲ, ಮನೆಯಲ್ಲಿ ಚೆನ್ನಾಗಿ ಸಾಮಾನುಗಳನ್ನು ತಂದಳು, ಹಣ ಮೊದಲಿನಷ್ಟೇ ಆಯಿತು, ಮನೆಯಲ್ಲಿ ಯಾವುದಕ್ಕೂ ತೊಂದರೆ ಇಲ್ಲದ ಹಾಗಾಯಿತು. ಆಗ ಔಷಧವನ್ನು ಮಾಡಿಸಿಕೊಂಡಂತಹ ಗಂಡನ ಕಾಯಿಲೆಯೂ ಗುಣವಾಯಿತು. ಬಂದು ಹೇಳಿದವನು ಅತ್ತೆಗೆ, ಅಮ್ಮನಿಗೆ, ಅಮ್ಮ ನಾನು ಕಾಯಿಲೆಯಲ್ಲಿದ್ದೆ, ಆದರೆ ನನ್ನ ಹೆಂಡತಿ ಅಂದರೆ ನಿನ್ನ ಸೊಸೆಗೆ ಏನೇನು ಹೇಳಿದೆಯಮ್ಮ ನೀನು? ಬಂದ ಗಳಿಗೆ ಸರಿಯಿಲ್ಲ, ಕಾಲು ಸರಿಯಿಲ್ಲ, ಕಾಲ್ಗುಣ ಸರಿಯಿಲ್ಲ, ಏನು ಇದೆಲ್ಲ ಹೇಳಿದೆ ಪಾಪ. ಆದರೂ ಅದೆಲ್ಲವನ್ನು ಸಹಿಸಿಕೊಂಡು ಅವಳು ಮಾಡ್ತಾ ಇದ್ದಾಳಲ್ಲ ಎಂದು ಹೇಳಿದಾಗ ಅತ್ತೆ ಬಂದಳು. ಅವಳಿಗೆ ನಾಚಿಕೆ ಆಯಿತು. ಹೌದಪ್ಪ, ನಿಜವಾಗಿಯೂ ನಾನು ತಪ್ಪನ್ನು ಮಾಡಿದೆ. ಕಾಲ್ಗುಣ, ಕೈಗುಣ ಅಥವಾ ಬಂದಂಥ ಗಳಿಗೆ ಬಗ್ಗೆ ನಾನೇ ತಪ್ಪು ಕಲ್ಪನೆ ಮಾಡಿಕೊಂಡೆ, ಅದು ಸರಿಯಲ್ಲ. ಪರಿಶ್ರಮದಿಂದ ಕೆಲಸ ಮಾಡ್ತಾ ಇದ್ದಾಳೆ, ಪರಿಶ್ರಮದಿಂದ ಮನೆಯನ್ನು ಮೇಲ್ತಂದಿದ್ದಾಳೆ, ಮೊದಲಿನ ಅಂತಸ್ತಿಗೆ ನಾವು ಬಂದಿದ್ದೇವೆ ಈಗ ಎಂದು ಅವಳಿಗೂ ಕೂಡ ದುಃಖ ಆಗ್ತದೆ. ಹಾಗಾಗಿ ನಂತರದಲ್ಲಿ ಅವರು ಎಲ್ಲರೂ ಸೇರಿ ಹೋಳಿಗೆಯ ವ್ಯಾಪಾರವನ್ನು ಮುಂದುವರಿಸಿದರು, ಕೃಷಿಯನ್ನು ಚೆನ್ನಾಗಿ ಮಾಡಿದರು. ಆ ಬಂದ ಗಳಿಗೆ, ಕೆಟ್ಟ ಗಳಿಗೆ ಹೇಳತಕ್ಕಂಥದ್ದು ಸುಳ್ಳು, ಅದೇನು ಇಲ್ಲ ಎಂಬುದನ್ನು ತೋರಿಸಿ ಮುಂದೆ ಸೊಸೆಯೂ ಕೂಡ ಮನೆಯಲ್ಲಿ ಸಂತೋಷದಿಂದ ಬದುಕಿ ಬಾಳಿದರು. ಇದು ನಾವು ತಿಳಿದುಕೊಂಡು, ಯಾರೋ ಬಂದಂತಹ ಗಳಿಗೆಯಲ್ಲಿ ಹೀಗಾಗಿದೆ, ಅವರ ಕಾಲ್ಗುಣ ಕೆಟ್ಟದ್ದು, ಇಲ್ಲಿ ಅವನಿಗೆ ಆರೋಗ್ಯ ಇಲ್ಲಾಗಿತ್ತು, ಅದರಿಂದ ತಾಯಿ ಕೆಲಸಕ್ಕೆ ಹೋದಳು. ಕೆಲಸಕ್ಕೆ ಹೋಗಿ ಯಾವಾಗಲೂ ಆ ಕೆಲಸ ಮಾಡದೇ ಇರುವ ಕಾರಣದಿಂದ ಮೈ ಕೈ ನೋವು ಶುರುವಾಯಿತು, ಕಾಲು ನೋವು ಶುರುವಾಯಿತು. ಹೀಗೆ ಇದೆಲ್ಲವನ್ನು ತಿಳಿದುಕೊಂಡು ನಾವು ಮಾತನಾಡಬೇಕು. ಒಬ್ಬರಿಗೆ ಆರೋಪ ಅಥವಾ ದೂಷಣೆ ಮಾಡುವಾಗ ಯೋಚನೆ ಮಾಡಬೇಕು ಅಂತ ಹೇಳ್ತಾ ವಿ ಎನ್ ಭಾಗವತ್, ಬರಬಳ್ಳಿ.